ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಲ್ಲವನ್ನ ನೆಲಸಮ ಮಾಡೋ ಸಮಯ ಈಗ ಬಂದಿದೆ. ವೀಕ್ಷಕರೇ, 24 ಗಂಟೆ 36 ಗಂಟೆ ಇದೇ ರಾತ್ರಿ ಯುದ್ಧ ನಡೆಯುತ್ತೆ ಅನ್ನೋದನ್ನ ಕೇಳಿ ಸಾಕಾಗೋಗಿತ್ತ. ತಗೊಳ್ಳಿ, ಭಾರತದ ಫಸ್ಟ್ ರಿಯಾಕ್ಷನ್ ಅದೆಷ್ಟು ಭಯಾನಕವಾಗಿತ್ತು ಅನ್ನೋದನ್ನ ಕಣ್ಣಾರೆ ನೋಡ್ಬಿಡಿ. ಆಂಜನೇಯ ಇಡೀ ಲಂಕೆಯನ್ನು ಸುತ್ತಂತೆ ಭಾರತೀಯ ಸೇನೆ ಇವತ್ತು ಪಾಕಿಸ್ತಾನದಲ್ಲಿ ದೀಪಾವಳಿಯನ್ನೇ ಆಚರಿಸ್ತಾ ಇದೆ. ಯಾವ ಜಾಗದಲ್ಲಿ ಉಗ್ರರು ಅಡಗಿ ಕುಳಿತುಕೊಂಡಿದ್ರೋ ಆ ಜಾಗಗಳನ್ನು ಹುಡುಕಿ ಹೊಡೆದು ಹಾಕ್ತಿದ್ದಾರೆ. ಮೋದಿಜಿ ಪಾಕಿಸ್ತಾನವನ್ನು ಹೆಂಗೆ ಬಕ್ರಾ ಮಾಡಿಬಿಟ್ರು ನೋಡಿ. ಅಲ್ಲಿ ಅವರು ಅಂದ್ಕೊಂಡಿದ್ದೇ ಒಂದು, ಆಗಿದ್ದೇ ಮತ್ತೊಂದು. ಮೇ 7ನೇ ತಾರೀಕು ಭಾರತ ಸರ್ಕಾರದ ಗೃಹ ಇಲಾಖೆ ಇಡೀ ದೇಶದಲ್ಲಿ ಡ್ರಿಲ್ ನಡೆಸೋದಾಗಿ ಹೇಳಿದ್ರು. ಅಂದ್ರೆ ಯುದ್ಧಕ್ಕೆ ರೆಡಿ ಆಗಬೇಕು ಅಂತ. ಯುದ್ಧದ ಸಮಯದಲ್ಲಿ ನಾಗರಿಕರೆಲ್ಲ ಏನು ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದಕ್ಕೆ ಈ ಡ್ರಿಲ್ ಅಂತ ಹೇಳಲಾಗುತ್ತೆ. ಆಗ ಎಲ್ಲ ಅಂದ್ಕೊಂಡಿದ್ದೇನು, 7ನೇ ತಾರೀಕು ಡ್ರಿಲ್ ನಡೆಯುತ್ತೆ ಅಂದ್ರೆ ಅದಾಗಿ 1 ಅಥವಾ 2 ದಿನದಲ್ಲಿ ದಾಳಿ ಮಾಡಬಹುದೇನೋ ಭಾರತ ಅಂದ್ಕೊಂಡಿದ್ರು. ಕೆಲವರಂತೂ ಘಟನೆ ನಡೆದು ಇಷ್ಟು ದಿನ ಆಯಿತು, ಇನ್ನೆಲ್ಲಿಯ ದಾಳಿ ಅಂತ ಅದನ್ನು ಮರೆತೇ ಬಿಟ್ಟಿದ್ರು. ಆದರೆ ಪಾಕಿಸ್ತಾನವನ್ನು ಬಕ್ರಾ ಮಾಡಿ, ಅಂದರೆ 7ನೇ ತಾರೀಕು ಡ್ರಿಲ್ ನಡೆಸ್ತೀವಿ ಅಂತ ಹೇಳಿ ಮಧ್ಯರಾತ್ರಿ 2 ಗಂಟೆಗೇನೆ ಪಾಕ್ ಮೇಲೆ ಭಾರತೀಯ ಸೇನೆ ದಾಳಿಯನ್ನು ಮಾಡಿದೆ. 9 ಉಗ್ರರ ಅಡಗು ತಾಣಗಳನ್ನು ಹುಡುಕಿ ಧ್ವಂಸ ಮಾಡಿಬಿಟ್ಟಿದ್ದಾರೆ. ಮುಜಾಫರ್ಬಾದ್, ಕೋಟ್ಲಿ, ಗುಲ್ಪುರ್, ಬ್ಲಿಂಬರ್, ಸಾಯ್ಕೋಟ್, ಚಕಮ್ರು, ಮುರಿದ್ಕೆ, ಬವಲ್ಪುರ ಇಲ್ಲೆಲ್ಲ ಉಗ್ರರು ಜಾಸ್ತಿ ಆಗಿದ್ದಾರೆ. ಈ ಜಾಗಗಳಲ್ಲಿ ಭಾರತದ ಸೇನೆ ಈಗ ಅಟ್ಯಾಕ್ ಮಾಡಿದೆ. ಆ ದಾಳಿ ಹೆಂಗಿತ್ತು ಅನ್ನೋದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತಹ ವಿಡಿಯೋಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು ಕುತೂಹಲ ಮೂಡಿಸಿದ ವಿಷಯ ಏನಂದರೆ, ಭಾರತೀಯ ಸೇನೆ ಅಮಾಯಕರಿಗೆ ಏನೂ ಮಾಡಬಾರ್ದು ಅಂತ ಕೇವಲ ಉಗ್ರರನ್ನು ಟಾರ್ಗೆಟ್ ಮಾಡಿ ದಾಳಿಯನ್ನು ಮಾಡಿದ್ರು. ಮಸೀದಿಯ ಮೇಲೆ ಮಿಸೈಲ್ ಹಾಕಿ ಉಡಾಯಿಸಿದ್ರು. ಆದರೆ ಒಳಗಿಂದ ನೋಡಿದರೆ ಬಂದಿದ್ದು ಮುಸ್ಲಿಂ ಹೆಣ್ಣುಮಕ್ಕಳು. ಇದು ಹೇಗೆ ಅಂತಾನೆ ಅರ್ಥ ಆಗಿಲ್ಲ. ಸೇನೆ ಗುರಿ ಮಾಡಿದ್ದು ಮಸೀದಿಗಳನ್ನು, ಆದರೆ ಅಲ್ಲಿ ಮಹಿಳೆಯರು ಗಾಯಗೊಳ್ತಾರೆ. ಅಂದರೆ ಪಾಕಿಸ್ತಾನದ ಮಸೀದಿಗಳಲ್ಲಿ ಮಹಿಳೆಯರು ಮಲಗೋದು ಕಾಮನ್ನ. ಪಾಕಿಸ್ತಾನದ ಸಾರ್ವಜನಿಕರೇನೋ ದಡ್ಡರಾಗಿರ್ಬೋದು, ಹಾಗಂತ ಎಲ್ಲರೂ ಮೂರ್ಖರೇ. ಇಂಥ ಕಿತ್ತೋದ ದೇಶ ಈ ಪಾಕಿಸ್ತಾನ. ಇಲ್ಲಿ ಭಾರತ ಯಾವ ರೀತಿ ಪಾಕಿಸ್ತಾನವನ್ನು ಟ್ರ್ಯಾಪ್ ಮಾಡಿದೆ ನೋಡಿ. ಹಿಂದಿನ ದಿನ ಅಂದರೆ ಮೇ 6ನೇ ತಾರೀಕು ಪಾಕಿಸ್ತಾನಿ ಸೈನಿಕರನ್ನು ಬಲೂಚಿಗಳು ಹೈವೇ ತಡೆದು ಎತ್ತಾಕೊಂಡು ಹೋಗ್ತಾರೆ. ಪಾಕಿಸ್ತಾನ ಸೇನೆ ಬಂಧಿಸಿದ್ದ ಬಲೂಚಿಗರನ್ನು ಬಿಡುಗಡೆ ಮಾಡಿಸಿದ್ರು. ಪಾಕಿಸ್ತಾನ ಇತ್ಲಾಗೆ ಬಲೂಚಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಿರುವಾಗಲೇ ಭಾರತ ಈ ಕಡೆ ಡಮ್ ಅಂತ ಅನಿಸ್ಬಿಟ್ಟಿದೆ. ಇದರ ಹೆಸರು ಆಪರೇಷನ್ ಸಿಂಧೂರ. ರಾತ್ರೋರಾತ್ರಿ ಇಷ್ಟೆಲ್ಲ ಕೆಲಸವನ್ನು ಭಾರತೀಯ ಸೇನೆ ಮಾಡಿದ್ರೆ ಅತ್ತ ಪಾಕಿಸ್ತಾನ ಏನು ಹೇಳ್ತಿದೆ ಗೊತ್ತಾ? ಕೇಳಿದ್ರೆ ಬಿಕ್ಕಿ ನಗ್ತೀರಾ. ಪಾಕ್ ಭಾರತದ 6 ವಿಮಾನಗಳನ್ನು ಶ್ರೀನಗರದಲ್ಲಿ ಹೊಡೆದು ಹಾಕಿದೆಯಂತೆ. ಹೆಂಗಾದ್ರೂ ಮಾಡಿ ಈಗ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಪರದಾಡ್ತಿದೆ. ಸೊ ಇಂತಹ ಕಥೆಯನ್ನು ಕಟ್ಟೋದಕ್ಕೆ ಶುರು ಮಾಡಿಕೊಂಡಿದೆ. ಪಾಕಿಸ್ತಾನಿ ಸರ್ಕಾರಕ್ಕೆ ಸಂಬಂಧಿಸಿದ ಮಾಧ್ಯಮಗಳು ಮತ್ತು ಸಾಮಾಜಿಕ ಮಾಧ್ಯಮ ಖಾತೆಗಳು ಪಾಕಿಸ್ತಾನ ದಾಳಿಗೆ ಪ್ರತೀಕಾರ ತೀರಿಸ್ಕೊಂಡಿದೆ ಅಂತಲೂ ಒಂದಾದ ಮೇಲೊಂದು ಫೇಕ್ ಸುದ್ದಿಗಳನ್ನು ಹಾಕ್ಕೊಂಡಿದ್ದಾರೆ. ಎಂಥ ಸುಳ್ಳು ಅಂದರೆ, ಶ್ರೀನಗರ ವಿಮಾನ ನಿಲ್ದಾಣದ ಮೇಲೆ ಪಾಕ್ ದಾಳಿ ಮಾಡಿದೆಯಂತೆ ಹೀಗಂತ ಪೋಸ್ಟ್ ಮಾಡಿ 2024ರಲ್ಲಿ ಪಾಕಿಸ್ತಾನದ ಖೈಬರ್ ಪಖ್ತೂನ್ವಾದಲ್ಲಿ ನಡೆದ ಜನಾಂಗೀಯ ಘರ್ಷಣೆಗಳ ವಿಡಿಯೋವನ್ನು ಅವ್ರು ಹಂಚಿಕೊಳ್ತಾರೆ. ಇದರ ಮಧ್ಯೆ ಈ ಪಾಕಿಸ್ತಾನಿ ರಕ್ಷಣಾ ಸಚಿವ ರಾತ್ರಿ ಇಡೀ 3 ಭಾರತೀಯರನ್ನು ಸೆರೆ ಹಿಡಿದಿದ್ದೇವೆ ಅಂತ ಕೂಡ ಹೇಳ್ಕೊಂಡಿದ್ದ. ಆಮೇಲೆ ಹೇಳಿಕೆಯನ್ನು ವಾಪಸ್ ಕೂಡ ಪಡೆದ. ಇನ್ನೂ ಮಜಾ ಏನಂದರೆ, ಭಾರತೀಯ ಸೈನಿಕರು ತಮ್ಮ ಕೆಲಸವನ್ನು ಬಿಡ್ತಾ ಇದ್ದಾರಂತೆ. ಅದು ಪಾಕಿಸ್ತಾನಕ್ಕೆ ಹೆದರಿ.
ಥೂ, ಇವುಗಳ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಭಾರತೀಯ ಸೈನಿಕರ ತಾಕತ್ತು ನಿಮ್ಮಪ್ಪ ನಿಮ್ಮಜ್ಜನನ್ನು ಕೇಳಿ ಗೊತ್ತಾಗುತ್ತೆ. ಹೆಂಗೆ ಹೊಡೆದು ಕಳಿಸಿದ್ರು ಹಿಂದೆಲ್ಲ ಅಂತ. ಇನ್ನು 15 ಕಡೆ ಭಾರತದಲ್ಲಿ ಪಾಕಿಸ್ತಾನ ಕ್ಷಿಪಣಿ ದಾಳಿ ನಡೆಸಿದೆ. ಪ್ರತೀಕಾರ ತೀರಿಸ್ಕೊಂಡಿದೆ ಅಂತೆಲ್ಲ ಕತೆ ಹೊಡಿತಿದ್ದಾರೆ. ಒಟ್ಟಿನಲ್ಲಿ ಈ ಹಂದಿಗಳು ಜೀವಮಾನದಲ್ಲಿ ಉದ್ಧಾರ ಆಗೋದಿಲ್ಲ, ಎಷ್ಟಾದರೂ ಹೊಲಸು ತಿನ್ನೋರಲ್ವೇ. ವೀಕ್ಷಕರೇ, ಇದು ಸದ್ಯದ ಮಾಹಿತಿ. ಇನ್ನೂ ಡೆವಲಪ್ಮೆಂಟ್ಸ್ಗಳು ತುಂಬ ಇದೆ. ಆದಷ್ಟು ಬೇಗ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡುವ ಕೆಲಸವನ್ನು ಮಾಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.